ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಈ ವಿಡಿಯೋನ ಮಾಡ್ತಿರೋಂಥ ಉದ್ದೇಶ ಏನಂದರೆ, ಬಹಳಷ್ಟು ಜನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇದ್ರು. ಸೊ ನನಗೆ ನೀಟ್ 502 ಬಂದಿದೆ, 507 ಬಂದಿದೆ, 600 ಬಂದಿದೆ, ನನಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗ್ಬೋದು, ನಂದು SC ಕೆಟಗರಿ ಇದೆ, 1B ಕೆಟಗರಿ ಇದೆ ಅಂತೇಳಿ. ಸೊ ಅವೆಲ್ಲ ಡೌಟ್ಸ್ಗಳನ್ನು ಪರಿಹಾರ ಮಾಡಬೇಕು ಅಂತೇಳಿ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ನನ್ನ ಒಂದು ರಿಕ್ವೆಸ್ಟ್ ಅಂತಂದರೆ, ಈ ವಿಡಿಯೋವನ್ನು ಕಂಪ್ಲೀಟಾಗಿ ಕೊನೆಯವರೆಗೂ ನೋಡಿ. ಸೊ ಯಾಕಂದ್ರೆ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡೋದೇ ಇಲ್ಲ ನೀವು, ಅದಾದ್ಮೇಲೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀತೀರಿ, ಸರ್ ನಂದು ಇಷ್ಟು ರ್ಯಾಂಕಿಂಗ್ ಬಂದಿದೆ, ಈ ಕಾಲೇಜ್ ಸಿಗ್ಬೋದಾ ಅಂತ ಹೇಳಿ. ನಿಮ್ಮ ಎಲ್ಲದಕ್ಕೂ ಕರೆಕ್ಟ್ ಆನ್ಸರ್ ಅನ್ನ ನಾನು ಕೊಟ್ಟಿದ್ದೀನಿ. ಅಂಡ್ ಇಲ್ಲಿ ಕೊಟ್ಟಿರುವಂತಹ ಒಂದಷ್ಟು ಇನ್ಫಾರ್ಮೇಶನ್ ಏನಿದೆ, ಇದು 2019 ಮೆಡಿಕಲ್ ಕಟ್ ಆಫ್. ಸೊ ಏನ್ ಹೇಳ್ತಾ ಇದ್ದೀನಿ, 2019 ಮೆಡಿಕಲ್ ಕಟ್ ಆಫ್, ರಿಮೆಂಬರ್ ದಟ್. ಸೊ ಜನರಲಿ ಏನಾಗ್ತದೆ, ನೀಟ್ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಮಾಡಬೇಕಾದ್ರೆ ಆಲ್ ಇಂಡಿಯಾ ಒಂದು ರ್ಯಾಂಕ್ ಅನ್ನು ಕೊಡ್ತಾರೆ. ಆ ರ್ಯಾಂಕ್ ಪ್ರಕಾರ ಹೇಳ್ತೀನಿ, ಸ್ಟೇಟ್ KEAದವರು ರ್ಯಾಂಕ್ ಅನ್ನು ಕೊಡೋದಿಲ್ಲ. ಸೊ ಸ್ಟೇಟ್ KEAದವರು ಏನ್ ಕೊಡ್ತಾರೆ ಅಂತಂದ್ರೆ, ಸೀರಿಯಲ್ ನಂಬರ್ಸ್ ಅನ್ನು ಕೊಡ್ತಾರೆ. ಇನ್ ಈಚ್ ಅಂಡ್ ಎವ್ರಿ ಮೆಡಿಕಲ್ ಕಾಲೇಜಸ್ 85% ಸ್ಟೇಟ್ ಕೋಟಾ ವಿಲ್ ಬಿದೆ, 15% ಆಲ್ ಇಂಡಿಯಾ ಕೋಟಾ ವಿಲ್ ಬಿದೆ. ಸೊ ನೀವು ಅದನ್ನು 15% ಆಲ್ ಇಂಡಿಯಾ ಕೋಟಾದಲ್ಲಿ ನಿಮ್ಮ ರ್ಯಾಂಕಿಂಗ್ ಚಲೋ ಇತ್ತು ಅಂತಂದ್ರೆ 15% ಆಲ್ ಇಂಡಿಯಾ ಕೋಟಾದಲ್ಲೂ ಕೂಡ ಕಾಂಪಿಟೇಷನ್ ಮಾಡಬಹುದು. ಸೊ ಈ ನಿಮ್ಮ ರ್ಯಾಂಕಿಂಗ್ ಏನಾದರೂ ಕಡಿಮೆ ಇತ್ತು ಅಂತಂದ್ರೆ, ಸೊ 85% ಕೋಟಾದಲ್ಲಿ ಕಾಂಪಿಟೇಷನ್ ಮಾಡಬಹುದು. ಸೊ ಎಲ್ಲದನ್ನು ಪ್ರತಿಯೊಂದನ್ನು ವಿತ್ ಕಾಸ್ಟ್ ಎವ್ರಿಥಿಂಗ್ ನಾನು ಹೇಳಿದ್ದೀನಿ. ಅದೇ ಟೈಪ್ ನಾನು ನಿಮಗೆ ಎಕ್ಸಾಂಪಲ್ ಅನ್ನು ತೋರಿಸ್ತೀನಿ. ಆ ಟೈಪ್ ನೀವು ಮಾಡ್ಕೊಳ್ತಾ ಹೋಗ್ರಿ, ಬೇರೆ ಬೇರೆ ಕಾಲೇಜನ್ನ ಸೆಲೆಕ್ಟ್ ಮಾಡ್ತಾ ಹೋಗ್ರಿ, ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಕೂಡ ಸಿಗ್ತದೆ. ಸೊ ಮತ್ತೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನಂದು ಈ ರ್ಯಾಂಕಿಂಗ್ ಬಂದಿದೆ ಸರ್, ಎಷ್ಟಾಗಬೇಕು ಅಂತಂದ್ರೆ ನಾನು ಆನ್ಸರ್ ಅನ್ನ ಕೊಡೋದಿಲ್ಲ. ಸೊ ಏನಾದ್ರೂ ಅಂತ ಪರ್ಟಿಕ್ಯುಲರ್ ಕಮೆಂಟ್ ಇದ್ರೆ ಮಾತ್ರ ನಾನು ಸೊಲ್ಯೂಷನ್ ಅನ್ನು ಕೊಡ್ತೀನಿ, ಇಲ್ಲ ಅಂದ್ರೆ ನಾನು ಸೊಲ್ಯೂಷನ್ ಅನ್ನ ಕೊಡೋದಿಲ್ಲ. ಯಾಕಂದ್ರೆ ನೀವೀಗ ಫ್ರೀ ಇದ್ದೀರಿ, ಹೊಸ ಎಕ್ಸಾಮ್ ಮುಗಿದಿದೆ, ಸ್ವಲ್ಪ ಇಂಟರ್ನೆಟ್ ಅನ್ನು ಆನ್ ಮಾಡಿ. ಸೊ ಗೂಗಲ್ ಅಲ್ಲಿ ನಾ ಹೇಳಿರುವಂತಹ ಒಂದು ಲಿಂಕ್ ಅನ್ನ ಕೊಡ್ತೀನಿ, ಅದನ್ನ ಆನ್ ಮಾಡಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಸೊ ಅದನ್ನ ಅಬ್ಸರ್ವ್ ಮಾಡೋದಕ್ಕಿಂತ ಮುಂಚೆ ನನ್ನ ವಿಡಿಯೋವನ್ನ ಕಂಪ್ಲೀಟ್ ಆಗಿ ಕೊನೆಯವರೆಗೂ ನೋಡಿ. ಯಾರ್ಯಾರಿಗೆ ಇದರ ಅವಶ್ಯಕತೆ ಇದೆ ಫೈನಲ್ ಆಗಿ, ಸೊ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ಇಟ್ ವಿಲ್ ಗೆಟ್ ಸಮ್ ಸಪೋರ್ಟ್ ಫಾರ್ ಮೀ. ಸೊ ಇವೆಲ್ಲ ಡಾಟಾವನ್ನು ತಗೊಳ್ಳೋದಕ್ಕೆ ನನಗೂ ಕೂಡ ಟೈಮ್ ಹಿಡಿದಿದೆ, ರೈಟ್? ಸೊ ಅದಕ್ಕೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಇಸ್ ಇನಫ್ ಫಾರ್ ಮೀ. ಸೊ ಐ ಹೋಪ್ ಐ ಆಮ್ ವೆರಿ ಕ್ಲಿಯರ್. ನಾನು ಅದನ್ನು ತೋರಿಸ್ತೀನಿ ನನ್ನ ಲ್ಯಾಪ್ಟಾಪಲ್ಲಿ. ಸೊ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ, ಕೊನೆವರೆಗೂ ವಿಡಿಯೋವನ್ನು ನೋಡಿ. ನಿಮ್ಮ ಎಲ್ಲಾ ರ್ಯಾಂಕಿಂಗ್ ಅಲ್ಲಿ ನಿಮಗೆ ಮಾರ್ಕ್ಸ್ ಕಾಣ್ತದೆ, ಆಲ್ ಇಂಡಿಯಾ ರ್ಯಾಂಕ್ ಕೂಡ ಕಾಣಿಸ್ತದೆ. ಸೊ ಪ್ರತಿಯೊಂದು ಕಾಸ್ಟಿಗೂ ಕೂಡ ಕಟ್ ಆಫ್ ಅನ್ನು ಕೂಡ ತೋರಿಸ್ತೀನಿ. ಅದೇ ರೀತಿ ನೀವು ಬೇರೆ ಎಲ್ಲಾ ಕಾಲೇಜು ಕೂಡ ನೋಡಬಹುದು. ಸೊ ವಿಲ್ ಓವರ್ ಟು ದಟ್. ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ನಿಮಗೆ ನಿಮ್ಮ ಪರ್ಟಿಕ್ಯುಲರ್ ಮಾರ್ಕ್ಸಿಗೆ ಆಲ್ರೆಡಿ ನೀವು ಒಂದಷ್ಟು ಕೀ ಆನ್ಸರ್ಸನ್ನು ನೋಡಿಕೊಂಡು ಮಾರ್ಕ್ಸ್ ಎಷ್ಟು ಬರ್ಬೋದು ಅನ್ನೋದೊಂದು ಅಂದಾಜು ನೋಡ್ಕೊಂಡಿದ್ದೀರಿ. ಸೊ ನಿಮ್ಮ ಒಂದು ಪರ್ಟಿಕ್ಯುಲರ್ ಮಾರ್ಕ್ಸಿಗೆ ಯಾವ ಕಾಲೇಜ್ ಸಿಗಬಹುದು, ಇಟ್ ಈಸ್ ಅಕಾರ್ಡಿಂಗ್ ಟು 2019 ಕಟ್ ಆಫ್. ಜನರಲಿ ಎವ್ರಿ ಇಯರ್ ಇಟ್ ವಿಲ್ ಬಿ ಡಿಫರೆಂಟ್. ಬಟ್ ನಾ ಹೇಳೋದೇನಂತಂದರೆ, ಈ ವರ್ಷ ಎಕ್ಸಾಮ್ ಪೇಪರ್ ಈಸಿ ಇರೋದಕ್ಕೆ ನಿಮ್ಮ ಕಟ್ ಆಫ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಸೊ ಬಟ್ ನಿಮಗೊಂದು ಐಡಿಯಾ ಸಿಗ್ತದೆ, ಯಾವ ಕಾಲೇಜ್ ನನಗೆ ಸಿಗ್ಬೋದು, ಯಾವ ಕಾಲೇಜ್ ಸಿಗದೇ ಇರ್ಬೋದು ಅಂಥೇಳಿ. ಸೊ ದ್ಯಾಟ್ ನೀವು ಪ್ರಿಫರೆನ್ಸ್ ವೈಸ್ ನೀವು ಅದನ್ನು ಒಂದು ಕಡೆ ಬರ್ಕೊಂಡು ಅನಲೈಸ್ ಮಾಡ್ಬೋದು. ಸೊ ಅದಕ್ಕೆ ಬೇಕಾಗಿರೋದು ಇಷ್ಟೇ. ಸೊ ದಿಸ್ ಪರ್ಟಿಕ್ಯುಲರ್ ಇದೇನು ನಾನು ಲಿಂಕ್ ತೋರಿಸ್ತಾ ಇದ್ದೀನಿ, cet.online.karnataka.government.in ಕಟ್ ಆಫ್ 2019 ಅಂತ ಇದೆ. ಇದು ಬಹಳ ಬೆಸ್ಟ್ ಒನ್. ಸೊ ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಯೂಸ್ ಮಾಡ್ಕೊಳ್ಳಿ. ಏನು ಮಾಡಬೇಕು ಅಂತಂದರೆ, ಸೊ ನಿಮ್ಮ ಮೊಬೈಲಲ್ಲಿ ಆಗ್ಬೋದು ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ, ಕಂಪ್ಯೂಟ್ರಲ್ಲಿ ಆಗ್ಬೋದು, ಇದನ್ನು ಓಪನ್ ಮಾಡ್ಕೊಳ್ಳಿ. ಇದರ ಜೊತೆ ನಾನು ಇನ್ನೊಂದು PDF ಫೈಲ್ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ದಟ್ ಈಸ್ ಇದು ಮೆಡಿಕಲ್ ಕಟ್ ಆಫ್ 2019 ಜನರಲ್ ಅಂತ ಇದೆ. ಸೊ ಇದರ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಯು ಕ್ಯಾನ್ ಸಿ ದ್ಯಾಟ್ ಮೆಡಿಕಲ್ ಆರ್ ಡೆಂಟಲ್ ಕಟ್ ಆಫ್ ರ್ಯಾಂಕ್ ಆಫ್ CET 2019 ಜನರಲ್ ಮಾಕ್ ಅಲಾಟ್ಮೆಂಟ್ ಆನ್ 4/7/2019 ಅಂತ ಇದೆ, ಹೌದಾ? ಸೊ ಈ ಮಾಕ್ ಅಲಾಟ್ಮೆಂಟ್ ಅಂತಂದರೆ, ಫಸ್ಟ್ ನಿಮಗೊಂದು ಆಪ್ಷನನ್ನು ಕೊಟ್ಟಿರ್ತಾರೆ, ಅದು ಮಾಕ್ ಅಲಾಟ್ಮೆಂಟ್ ಅಂತ ಕರೀತಾರೆ, ಫಸ್ಟ್ ಅಲಾಟ್ಮೆಂಟ್. ಅದಾದಮೇಲೆ ಮಾಕ್ ಅಲಾಟ್ಮೆಂಟಲ್ಲಿ ಒಂದು ಸ್ವಲ್ಪ ಜನ ಬಿಟ್ಟು ಹೋಗ್ಬೋದು, ನನಗೆ ಆ ಸೀಟ್ ಬೇಡ ಅಂಥೇಳಿ. ಸೊ ಬಸ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಸೆಲೆಕ್ಟ್ ದಟ್ ಪರ್ಟಿಕ್ಯುಲರ್ ಸೀಟ್. ಸೊ ಅದಕ್ಕೆ ಇಲ್ಲಿರುವಂತಹ ಏನು ರ್ಯಾಂಕಿಂಗ್ಸ್ ಇದೆ, ಇಲ್ಲಿ ಕೊಟ್ಟಿರೋದು ರ್ಯಾಂಕ್, ರಿಮೆಂಬರ್ ಇದೇನು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, 18,284, 1R 24,127. ಸೊ ಇದೇನಿದೆ, ಸೊ ಇವೆಲ್ಲ ರ್ಯಾಂಕ್ಸ್, ರಿಮೆಂಬರ್ ಅಂದರೆ ಆಲ್ ಇಂಡಿಯಾ ರ್ಯಾಂಕ್, ಕರ್ನಾಟಕ ರ್ಯಾಂಕಿಂಗ್ಸ್ ಅಲ್ಲ. ಸೊ ಕರ್ನಾಟಕದವರು ಸಪ್ರೇಟಾಗಿ ರ್ಯಾಂಕಿಂಗ್ ಕೊಡೋದಿಲ್ಲ, ಓನ್ಲಿ ಸೀರಿಯಲ್ ನಂಬರ್ಸನ್ನು ಕೊಡ್ತಾರೆ. ಇದು ಆಲ್ ಇಂಡಿಯಾ ರ್ಯಾಂಕ್ಸ್. ಸೊ ಇದ್ರ ಬಗ್ಗೆ ನಿಮಗೊಂದು ಐಡಿಯಾ ಬರ್ತದೆ ರ್ಯಾಂಕ್ ಬಂದ ಮೇಲೆ. ಸೊ ಅದ್ರ ಪ್ರಕಾರ ನೀವು ಕಾಲೇಜನ್ನು
ಪ್ರಿಫರೆನ್ಸ್ ವೈಸ್ ಈಗೇನು ನಾವು ಸಿ ಇ ಟಿ ಒಳಗೆ ಸೀಕ್ರೆಟ್ ಕೀ ಕೊಟ್ಟ ಮೇಲೆ ಸೀಟನ್ನು ಪ್ರಿಫರೆನ್ಸ್ ವೈಸ್ ಕೊಡ್ತೀರಿ, ಅದೇ ಟೈಪ್ ಇಲ್ಲೂ ಕೂಡ ಸೀಟನ್ನು ಪ್ರಿಫರೆನ್ಸ್ ವೈಸ್ ಸೆಲೆಕ್ಟ್ ಮಾಡ್ಕೋಬೋದು. ಫಸ್ಟ್ ಪ್ರಿಫರೆನ್ಸ್ ನಂದು ಇದು, ಸೆಕೆಂಡ್ ಪ್ರಿಫರೆನ್ಸ್ ಇದು ಅಂತೇಳಿ. ಅಂದರೆ ಫಸ್ಟ್ ಪ್ರಿಫರೆನ್ಸಲ್ಲಿ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಸೆಕೆಂಡ್ ಪ್ರಿಫರೆನ್ಸಲ್ಲಿ ಯು ಕ್ಯಾನ್ ಗೆಟ್ ದ ಸೀಟ್. ಸೊ ಲೈಕ್ ದ್ಯಾಟ್. ಫೈನ್. ಇಲ್ಲಿ ಫಸ್ಟ್ ಒಂದಷ್ಟು ತಿಂಗನ್ನು ಹೇಳ್ಬಿಡ್ತೀನಿ. ಇದೇನು ನಿಮಗೆ 1G ಅಂತ ಕಾಣಿಸ್ತಾ ಇದೆ, ಇದು 1. ಸೊ ಕ್ಯಾಟಗರಿ 1ದವರಿಗೆ ಕ್ಯಾಟಗರಿ 1 ಜನರಲ್ ಅಂಥೇಳಿ. ಸೊ ಕ್ಯಾಟಗರಿ 1 ಕನ್ನಡ ಮೀಡಿಯಮ್, ಕ್ಯಾಟಗರಿ 1 ರೂರಲ್, ಕ್ಯಾಟಗರಿ 1, ಕ್ಯಾಟಗರಿ 2A 2A ಜನರಲ್, ಇದು 2A ಕನ್ನಡ ಮೀಡಿಯಮ್, 2AK ಅಂದರೆ 2AR ಅಂದರೆ 2A ರೂರಲ್, 2BG ಅಂದರೆ 2B ಸೊ ಜನರಲ್ ರ್ಯಾಂಕಿಂಗ್ ಇಟ್ ಈಸ್ 2B ರಿಮೆಂಬರ್. ಸೊ G ಅಂತ ಏನಿದೆ ಅವೆಲ್ಲ ಜನರಲ್, ಅದು 2Bದಲ್ಲಿ 2B ಜನರಲ್, 2B ಕನ್ನಡ ಮೀಡಿಯಮ್, 2B ರೂರಲ್, ಲೈಕ್ ದ್ಯಾಟ್ ಎಲ್ಲದರಲ್ಲೂ ಕೂಡ ಅದೇ ಬರ್ತದೆ. ನೀವು ವೆನ್ ಯು ಕಮ್ ಟು ದಿ ಜನರಲ್ ಮೆರಿಟ್ ಆಲ್ಸೋ ಯು ಕ್ಯಾನ್ ಸಿ ಜನರಲ್ ಮೆರಿಟ್ ಆಲ್ಸೋ ಹಿಯರ್ ಯು ಕ್ಯಾನ್ ಸಿ GM ಅಂತ ಇದೆ ಜನರಲ್ ಮೆರಿಟ್, GMK ಅಂತಂದರೆ ಜನರಲ್ ಮೆರಿಟ್ ಕನ್ನಡ ಮೀಡಿಯಮ್, GMR ಅಂದರೆ ಜನರಲ್ ಮೆರಿಟ್ ರೂರಲ್. ಸೊ SCG ಅಂದರೆ SC ಕ್ಯಾಸ್ಟ್ ಜನರಲ್ ಇಟ್ ಈಸ್, SC ಕನ್ನಡ ಮೀಡಿಯಮ್, SC ರೂರಲ್, ST ಜನರಲ್ ಮೀಡಿಯಮ್, ST ಕನ್ನಡ ಮೀಡಿಯಮ್, ST ರೂರಲ್, ಲೈಕ್ ದ್ಯಾಟ್ ಇಟ್ ಈಸ್ ದೇರ್. ಸೊ ಒಂದೊಂದಷ್ಟು ನಿಮಗೆ ಇಲ್ಲಿ ಖಾಲಿ ಕಾಣಿಸ್ತಾ ಇದೆ, ಹೌದಾ, ಇದಾಗಲಿ ಅಥವಾ ಇಲ್ಲಾಗಲಿ. ದ ಮೀನಿಂಗ್ ಈಸ್ ದ್ಯಾಟ್ ಆ ಒಂದಷ್ಟು ಕಾಲೇಜಲ್ಲಿ ಈ ಸೀಟ್ಸ್ ಇಲ್ಲ ಅಂತ ಮೀನಿಂಗು. ಸೊ ಗೊತ್ತಿರಲಿ, ಇಲ್ಲೇ ನಿಮಗೆ ಖಾಲಿ ಕಾಣಿಸ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ 1K ಇಲ್ಲ ಇಲ್ಲಿ, ಅಂದರೆ ಜನರಲ್ ದ ಫಸ್ಟ್ ಕ್ಯಾಟಗರಿ 1, ಕ್ಯಾಟಗರಿ 1 ಒಳಗೆ ಕನ್ನಡ ಮೀಡಿಯಮ್ ಯಾವುದೇ ಸೀಟ್ಸು ಅಲಾಟೆಡ್ ಇಲ್ಲ. ಎಲ್ಲ ಕಾಲೇಜಲ್ಲೂ ಎಲ್ಲ ರೀತಿ ಸೀಟ್ಸು ಇರೋದಿಲ್ಲ, ಅದನ್ನು ಕೂಡ ನೋಡ್ಕೊಳ್ಬೇಕಾಗ್ತದೆ. ಸೊ ಇಲ್ಲಿ ಇರೋ ಪ್ರಕಾರ ನೀವು ಅದನ್ನು ಅನಲೈಸ್ ಮಾಡಿ. ಸೊ ಇಲ್ಲಿ ಆಲ್ಮೋಸ್ಟ್ ಕ್ಯಾನ್ ಸಿ ಇಲ್ಲಿ M001 ಅಂತ ಇದೆ, ಹೌದಾ. ನಿಮಗೆ ಈ ಒಂದು ಶೀಟಲ್ಲಿ ನಿಮಗೆ ಎಷ್ಟು ಸಿಗ್ತದೆ ಅಂತಂದ್ರೆ ಐ ವಿಲ್ ಶೋ ಯು. ಸೊ ಇಲ್ಲಿ 24 ಆಯಿತು, ಹೌದಾ, 24. ಹಾಗೆ ಮುಂದೆ ಹೋಗ್ತಾ ಹೋಗಿ. ಸೊ ಹಿಯರ್ ಇಟ್ ಈಸ್ 51 MBBS, ಇವೆಲ್ಲ ಗೌರ್ಮೆಂಟ್ ಸೀಟ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ನಾನು. ಸೊ ಯು ಕ್ಯಾನ್ ಸಿ BDS ಬಂತಿಲ್ಲಿ, MBBS ಗೌರ್ಮೆಂಟ್. ಸಿ ಯು ಕ್ಯಾನ್ ಸಿ 82 ತನಕ ಇದೆ. M082 ಅಂತಂದರೆ 82 ಕಾಲೇಜಸ್ ಲಿಸ್ಟ್ ಇದೆ ಇಲ್ಲಿ, ದಟ್ ಈಸ್ ಇನಫ್. ಇಲ್ಲಿ D101 ಅಂತಂದರೆ ಡೆಂಟಲ್ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ, 101ಇಂದ 102 ಅಂಥೇಳಿ. ಸೊ D ಅದು ಎಷ್ಟಿದೆ ನೋಡೋಣಂತೆ, ಡೆಂಟಲ್ ನೋಡಿ. ಸೊ ಡೆಂಟಲ್ ನಿಮಗೆ ಕಂಟಿನ್ಯೂಸ್ ಸೀರಿಯಲ್ ನಂಬರ್ ಇಲ್ಲ, ಬಟ್ ಯು ಕ್ಯಾನ್ ಸಿ ದ್ಯಾಟ್. ಸೊ ದೀಸ್ ಆರ್ ಆಲ್ ಡೆಂಟಲ್ ಕಾಲೇಜಸ್. ಸೊ ಒಂದು ಎಕ್ಸಾಂಪಲ್ ನಾನು ಡೆಂಟಲ್ ತೊಗೋತೀನಿ, ಒಂದು ಎಕ್ಸಾಂಪಲ್ MBBS ತೊಗೋತೀನಿ, ತೊಗೊಂಡು ಐ ವಿಲ್ ಎಕ್ಸ್ಪ್ಲೇನ್. ಸೊ ಇದನ್ನು ನಾನು ಈ PDF ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಐ ವಿಲ್ ಟೆಲ್ ಯು ಸೊ ಹೌ ಇಟ್ ಈಸ್ ರಿಲೇಟೆಡ್. ಒಂದು ಈ ಕಟ್ ಆಫ್ ಅನಲೈಸರ್ನ ಇಟ್ಕೊಂಡಿರಿ, ರೈಟ್. ಇನ್ನೊಂದು ಮೆಡಿಕಲ್ ಕಟ್ ಆಫ್ 2019 ಅನ್ನೋ ಒಂದು PDF ಅನ್ನು ಕೊಡ್ತೀನಿ, ಅದನ್ನು ಇಟ್ಕೊಂಡಿರಿ. ಸಿ ಫಸ್ಟ್ ವಿಲ್ ಗೋ ಫಾರ್ ದಿಸ್. ನಿಮ್ಮದು ಯಾವುದೇ ಮಾರ್ಕ್ಸ್ ಅಂತೂ ಆಲ್ರೆಡಿ ನಿಮ್ಗೆ ಗೊತ್ತಿರ್ತದೆ, ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ ಮಾರ್ಕ್ಸು. ಫೈನ್. ಫಸ್ಟ್ ಏನು ಮಾಡಬೇಕು ಅಂತಂದರೆ ನನ್ನ ಪಾಯಿಂಟರ್ ನೋಡಿ, ಮೌಸ್ ಪಾಯಿಂಟರ್ ಎಲ್ಲಿದೆ ಕರೆಕ್ಟಾಗಿ ನೋಡ್ಕೊಂಡಿರಿ. ಸೊ ಫಸ್ಟು ಸಿ ದಿಸ್ ವಿಡಿಯೋ ಕಂಪ್ಲೀಟ್ಲಿ, ಅದಾದಮೇಲೆ ಟ್ರೈ ಮಾಡಿ. ಸೊ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಮೆಡಿಕಲ್ ಆರ್ ಡೆಂಟಲ್ ಅಂತ ಇದೆ. ಸೊ ಇಲ್ಲಿ PG ಬೇಡ ನಮಗೆ, ಇಲ್ಲಿ ಮೆಡಿಕಲ್ ಅಂತ ಕ್ಲಿಕ್ ಮಾಡಿ, ರೈಟ್. ಇಲ್ಲಿ ಸೆಲೆಕ್ಟ್ ಅಂತ ಅಂದಲ್ಲಿ ಕಾಲೇಜ್ ನೇಮ್ಸ್ ನೋಡಿ, ಬೇಕಾದಷ್ಟು ಆಲ್ ದಿಸ್ ಕಾಲೇಜಸ್ ನೇಮ್ಸ್ ಇದೆ. ಇದರಲ್ಲಿ ನನಗೆ ಫಸ್ಟು ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಂತ ಇದೆ. ಫಸ್ಟು ಇನ್ನೊಂದು ನನ್ನ ಒಂದು ಸಜೆಷನ್ ಅಂತಂದರೆ ಆಲ್ ಗೌರ್ಮೆಂಟ್ ಕಾಲೇಜಸ್ ಇನ್ ಕರ್ನಾಟಕ ಆರ್ ವೆರಿ ಗುಡ್. ಸೊ ನಿಮಗೆ ಬಹಳಷ್ಟು ಒಂದು 23-24 ಗೌರ್ಮೆಂಟ್ ಕಾಲೇಜಸ್ ಸಿಕ್ಬಿಡ್ತದೆ. ಸೊ ಇನ್ನೊಂದಷ್ಟು ಪ್ರೈವೇಟ್ ಕಾಲೇಜಲ್ಲೂ ಗೌರ್ಮೆಂಟ್ ಸೀಟ್ಸ್ ಸಿಕ್ಕರೆ ಅದನ್ನು ಕೂಡ ಬಿಡೋದಕ್ಕೆ ಹೋಗಬೇಡಿ. ಆಲ್ ದೋಸ್ ಆರ್ ವೆರಿ ಗುಡ್, ರಿಮೆಂಬರ್. ಸೊ ಅದು ನೀವು ಮೆಡಿಕಲ್ ಅಂತ ಹೋದಾಗ ನೀವು ಹೇಗೆ ಮಾಡ್ಕೋತೀರಿ ಅನ್ನೋದು ಬಹಳ ಇಂಪಾರ್ಟೆಂಟು. ಸೊ ಗೊತ್ತಿರಲಿ. ಸೊ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಂತ ಇದೆ ಇಲ್ಲಿ, ಹೌದಾ. ಸೊ ಅದನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಆಲ್ ಅಂತ ಇದೆ ಕ್ಯಾಟಗರಿ, ಇದರೊಳಗೆ ನಿಮ್ಮದು ಯಾವುದಂತ ನೋಡ್ಕೊಳ್ಳಿ. ಸೊ ನಿಮಗೆ ಕರೆಕ್ಟಾಗಿ OBC ಅಂಥೇಳಿ ಇಲ್ಲ ಇಲ್ಲಿ, OBCಯಲ್ಲಿ ಮತ್ತೇನು ಸಬ್ ಕಾಸ್ಟಸ್ ಇದೆ. ಸೊ ಅದನ್ನೆಲ್ಲ ನೋಡ್ಕೊಳ್ರಿ, ರೈಟ್. ಸೊ ಅದನ್ನೆಲ್ಲ ನೋಡ್ಕೊಳ್ಳಿ. ಸೊ ಹಿಯರ್ ನಾವೊಂದು ನಿಮಗೆ ಒಂದು ಎಕ್ಸಾಂಪಲ್ನ ತೋರಿಸ್ತೀನಿ. ಅದು ಫಸ್ಟು ನೋಡೋಣಂತೆ 1G ಒಳಗೆ ನೋಡೋಣಂತೆ, ರೈಟ್. ಸೊ 1G, ಯಾಕಂದರೆ ಇಲ್ಲೂ ಕೂಡ 1G ಇದೆ, 18,284 ಅಂತ ಇದೆ. ಅದನ್ನು ನಾನು ಒಂದ್ಸಲ 2019, ಇದು ಕೂಡ 2019, ಇದು ಕೂಡ 2019 ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಂಡು ಬಿಡೋಣಂತೆ. ಅಂದರೆ ನಿಮಗೊಂದು ಕನ್ಫರ್ಮೇಷನ್ ಬರ್ತದೆ, ಹೌದಪ್ಪ ಸರ್ ಹೇಳಿದ್ದು ಕರೆಕ್ಟ್ ಇದೆ ಅಂಥೇಳಿ. ಸೊ 1G ಅಂತ ಸೆಲೆಕ್ಟ್ ಮಾಡಿದೆ. ಕೋರ್ಸ್ ನೋಡಿ, MBBS ಗೌರ್ಮೆಂಟ್ ಅಂತ ಹಾಕಿ ಸೆಲೆಕ್ಟ್ ಮಾಡಿ. ಮಾಕ್ ಅಲಾಟ್ಮೆಂಟ್. ಸೊ ಇಲ್ಲಿ ರೌಂಡ್ 1 ಆ್ಯಂಡ್ ರೌಂಡ್ 2 ಇರ್ತದೆ. ಜನರಲಿ ಏನಾಗ್ತದೆ, ರೌಂಡ್ 1ದಲ್ಲಿ ಸೀಟ್ ಸಿಕ್ಕ ಮೇಲೆ ಬಿಡೋ ಅಂತಹ ಚಾನ್ಸಸ್ ಬಹಳ ಕಡಿಮೆ.
ಅಂತಹ ಒಂದಷ್ಟು ಚಲೋ ಕಾಲೇಜ್ ಸಿಕ್ತು ಅಂತ ಹೋಗೋರು ಇರ್ತಾರೆ ಬಿಟ್ಟರೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಂತಹ ಕಾಲೇಜ್ ಒಳಗೆ ಸೊ ಸೀಟ್ ಸಿಕ್ಕರೆ ಬಿಡೋ ಅಂತಹ ಚಾನ್ಸಸ್ ಬಹಳ ಕಡಿಮೆ. ಅದಕ್ಕಾಗಿ ನಿಮಗೆ ಡಿಫ್ರೆನ್ಸ್ ಏನು ಆಗೋದಿಲ್ಲ. ಬಟ್ ಐ ವಿಲ್ ಶೋ ಯು, ಯಾಕಂದರೆ ಇದು ನನ್ನ ಹತ್ರ ಇರುವಂಥ ಶೀಟು ಮಾಕ್ ಅಲಾಟ್ಮೆಂಟ್ ಇದು. ಸೊ ಎಕ್ಸಾಕ್ಟ್ ಅಲಾಟ್ಮೆಂಟ್ ಶೀಟ್ ನಿಮಗೆ ಸಿಗೋದಿಲ್ಲ. ಸೊ ಮಾಕ್ ಅಲಾಟ್ಮೆಂಟ್ ನೋಡೋಣಂತೆ. ರೈಟ್, ಸಿ ಹಿಯರ್, ಆಯಿತಾ. ಸೊ ಹಿಯರ್ ಯು ಕ್ಯಾನ್ ಸಿ ಮಾಕ್ ಅಲಾಟ್ಮೆಂಟಲ್ಲಿ 18,284 ಇದೆ, ಹೌದಾ. ಸೊ ಇಲ್ಲಿ ನೋಡಿ 18,284 ಇದೆ. ಐ ಥಿಂಕ್ ಯು ಹ್ಯಾವ್ ಕನ್ಫರ್ಮ್ ದಟ್ ವಾಟ್ ಎವರ್ ದ ಇನ್ಫಾರ್ಮೇಷನ್ ಐ ಆಮ್ ಗಿವಿಂಗ್ ದಟ್ ಈಸ್ ಕರೆಕ್ಟ್. ಇದು PDF. ಹಿಯರ್ ಯು ಕ್ಯಾನ್ ಸಿ 18,284 ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ ನಿಮಗೆ ಕ್ಯಾಂಡಿಡೇಟ್ ನೇಮ್ಸ್ ಕಾಣಿಸ್ತದೆ. ರ್ಯಾಂಕ್ ಆಫ್ CET ಅಂತಂದ್ರೆ ನೀಟ್, ಇದು ರ್ಯಾಂಕ್ ಆಫ್ ನೀಟ್ ಕಾಣಿಸ್ತದೆ, ನೀಟ್ ಸ್ಕೋರ್ ಕಾಣಿಸ್ತದೆ. ನಿಮಗೆ ಈಗ ಇನ್ನೂ ರ್ಯಾಂಕ್ ಬಂದಿಲ್ಲ, ಅದಕ್ಕಾಗಿ ಇದನ್ನು ನೋಡ್ಕೊಳ್ಳಿ ನೀವು. ಸೊ ದಿಸ್ ಯು ಹ್ಯಾವ್ ಟು ಸಿ, ರಿಮೆಂಬರ್ ದಿಸ್ ಯು ಹ್ಯಾವ್ ಟು ಸಿ, ರೈಟ್. ಸೊ ನೀಟ್ ಸ್ಕೋರ್ ಅಂತ ಇದೆ. ಸೊ ದಿಸ್ ಯು ಹ್ಯಾವ್ ಟು ಸಿ 590, 590, 590 to 564 ತನಕ ಸೀಟ್ ಸಿಕ್ಕಿದೆ. ಯಾವುದರಲ್ಲಿ? ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ 1G ಕ್ಯಾಟಗರಿ ಒಳಗೆ ಮಾಕ್ ಅಲಾಟ್ಮೆಂಟ್, ರೈಟ್. ಸೊ ಇದು ನೋಡಿ ಮಾಕ್ ಅಲಾಟ್ಮೆಂಟ್ ಆಯಿತಾ. ನಿಮಗೆ ಎಕ್ಸಾಕ್ಟ್ ಅಲಾಟ್ಮೆಂಟನ್ನು ತೋರಿಸ್ತೀನಿ. ಎಕ್ಸಾಕ್ಟ್ ನೋಡಿ, ಇಲ್ಲಿ ರೌಂಡ್ 1 ಅಂತ ಇದೆ, ರೈಟ್. ರೌಂಡ್ 1 ಅಂತ ಇದೆ. ಸೊ ರೌಂಡ್ 1 ಒಳಗೆ ನೋಡಿ, ಸಿ ಹಿಯರ್, ಸಿ 590 to 551 ಇದೆ. ಇದು ಮಾಕ್ ಅಲಾಟ್ಮೆಂಟ್. ಕರೆಕ್ಟಾಗಿ ನೋಡ್ಕೊಳ್ಳಿ. 590, 590, 581, 577. ಇಲ್ಲಿ ನೋಡಿ 590, 90, 81, 75 ಇದೆ. ಅಂದರೆ ಈ ಒಬ್ಬ ಸ್ಟೂಡೆಂಟ್ ಏನಿದ್ದಾನೆ, ಪ್ರಿಯಾಂಕಾ ಅನ್ನೋಳು, ಈ ಸೀಟ್ ಬೇಡ ಅಂಥೇಳಿ ಬಿಟ್ಲು, ಹೌದಾ. ಅದ್ರ ಬದಲಿಗೆ ಯಾರಿಗೆ ಸಿಕ್ತು? ಫಹಾದ್ ಅನ್ನೋನಿಗೆ ಸಿಕ್ತು. ಸೊ ಹೇಮಲತಾ ಎಮ್ ಅಂತ ಇದೆ 552. ಸೊ ಇಲ್ಲಿ ನೋಡಿ ಫಹಾದ್ ಇಲ್ಲಿ ಕೆಳಗಿದ್ದ ಅವನು, ರೈಟ್. ಇಲ್ಲಿ ಪ್ರಿಯಾಂಕಾ ಬಿಟ್ಟು ಹೋದ ತಕ್ಷಣ ಇಲ್ಲಿ ಫಹಾದ್ 575 ಇತ್ತ, ಇವೊಂದು ಮೇಲೆ ಹೋಗಿಬಿಡ್ತು, ಇನ್ನೊಬ್ಬನಿಗೆ ಸೀಟ್ ಸಿಕ್ಬಿಡ್ತಿಲ್ಲಿ. ಇಲ್ಲಿ ನೋಡಿ ಹರೀಶ್ 551 ಇದೆ, ರೈಟ್. ಸೊ ಇಲ್ಲಿ 564 ಇದೆ. ಅಂದರೆ ಮಾಕ್ ಅಲಾಟ್ಮೆಂಟಲ್ಲಿ ನಿಮ್ಮ ಹೆಸರು ಬಂದಿಲ್ಲ ಅಂತಂದ್ರೂ ಕೂಡ ಎಕ್ಸಾಕ್ಟ್ ಅಲಾಟ್ಮೆಂಟಲ್ಲಿ ನಿಮ್ಮದು ಬರ್ಬೋದು. ಸೊ ಗೊತ್ತಿರಲಿ. ಸೊ ನವೀನ್ ಪಿಂಜಾರ್ ಅಂತ ಇದೆ, ಹೌದಾ. ಸೊ ಸಿ ಲೈಕ್ ದ್ಯಾಟ್. ಇದು ಮಾಕ್ ಅಲಾಟ್ಮೆಂಟ್ ನಾನು ತೋರಿಸಿದ್ದು, ಯಾಕಂದ್ರೆ ನನ್ನ ಹತ್ರ ಶೀಟ್ ಇರೋದು ಮಾಕ್ ಅಲಾಟ್ಮೆಂಟ್. ಇದರಲ್ಲಿ ನಿಮಗೆ ಎಕ್ಸಾಕ್ಟ್ ಅಲಾಟ್ಮೆಂಟ್ ಯಾರ್ಯಾರಿಗೆ ಸಿಕ್ಕಿದೆ, ಎಷ್ಟು ನಂಬರ್ಸ್ ಅಂತ ಗೊತ್ತಾಗ್ಬಿಡ್ತದೆ. ಸಿ ಮತ್ತೊಂದನ್ನು ನೋಡ್ಬೋದು ನಾವಿಲ್ಲಿ. ಲಾಸ್ಟ್ ಇಯರ್ ನಿಮ್ಮ 590 ಏನಾದರೂ ನಿಮ್ಮ ಸ್ಕೋರ್ ಆಗಿದೆ, ರ್ಯಾಂಕ್ ಎಷ್ಟು ಬರ್ತಿತ್ತು? 150, 152, ಅಂದರೆ ಡಿಪೆಂಡಿಂಗ್ ಆನ್ ದ್ಯಾಟ್. ಸೊ ಸಿ 581 ಆಗಿದ್ದರೆ 12,732, 564 ಆಗಿದರೆ 18,284. ಸೊ ನಿಮ್ಮ ಕಾನ್ಫಿಡೆನ್ಸ್ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಆಲ್ ಇಂಡಿಯಾ ರ್ಯಾಂಕಿಂಗ್. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಆಲ್ ಇಂಡಿಯಾ ರ್ಯಾಂಕಿಂಗ್ ಗೊತ್ತಿರಲಿ, ರೈಟ್. ಸೊ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಅದು, ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ರೈಟ್. ಹೇಗಿದ್ರು 85% ಸೀಟ್ಸ್ ಇರ್ತದೆ, ಹೌದಾ. ಇನ್ನೊಂದು ನಿಮಗೆ ತೋರಿಸ್ತೀನಿ ಎಕ್ಸಾಂಪಲ್. ಸಿ ಒನ್ಸ್ ಅಗೇನ್ ಈಗ ಮತ್ತೊಂದು ಯಾವುದನ್ನು ಮಾಡೋಣಂತೆ. ಸೊ 1G ಬದಲಿಗೆ, ಸೊ ಜಸ್ಟ್ ಇಮ್ಯಾಜಿನ್ ನಿಮ್ಮದು 2B ಇದೆ, 2B ಹೈದರಾಬಾದ್ ಕರ್ನಾಟಕ ಇದೆ, 2B ಕನ್ನಡ ಮೀಡಿಯಮ್ ಇದೆ. ಹೈದರಾಬಾದ್ ಕರ್ನಾಟಕ ಸೀಟ್ಸ್ ಇದರಲ್ಲಿ ಬಹಳ ಕಡಿಮೆ ಇರ್ತದೆ, ಯಾಕಂದರೆ ಇದು ಬೆಂಗಳೂರಲ್ಲಿ ನಿಮ್ಮ ಹೈದರಾಬಾದ್ ಕರ್ನಾಟಕ ಸೀಟ್ಸು ನಿಮ್ಮ ಒಂದು ಹೈದರಾಬಾದ್ ಕರ್ನಾಟಕ ರೀಜನ್ದೊಳಗೆ 75% ಸೀಟ್ಸ್ ಇರ್ತದೆ. ಸೊ ಇಲ್ಲಿ ಬಹಳ ಕಡಿಮೆ ಇರ್ತದೆ, ಅದಕ್ಕಾಗಿ ಬೇಡ. ಸೊ ವಾಟ್ ಐ ವಿಲ್ ಡೂ ಈಸ್ ಐ ವಿಲ್ ಶೋ ಯು. ಸೊ ಹಿಯರ್ GM ನೋಡೋಣಂತೆ, ಜನರಲ್ ಮೆರಿಟ್. ಸಿ ಜನರಲ್ ಮೆರಿಟ್ ಇದೆ, ಮೆಡಿಕಲ್ ರೌಂಡ್ 1 ಇದೆ. ಸಿ 72 ಸೀಟ್ಸ್ ಅಲಾಟ್ ಆಗಿದೆ ಜನರಲ್ ಮೆರಿಟಲ್ಲಿ. ಸೊ ಇಲ್ಲಿ 4024 ಇದೆ, ಹೌದಾ. ಜನರಲ್ ಮೆರಿಟ್ 4024 ಇದೆ. ಇಲ್ಲಿ ನೋಡ್ಕೊಳ್ಳೋಣಂತೆ ಜನರಲ್ ಮೆರಿಟ್ ಸೀಟ್ ಎಷ್ಟಿದೆ ಅಂಥೇಳಿ. ಜನರಲ್ ಮೆರಿಟ್ ನೋಡಿ. ಸೊ ಜನರಲ್ ಮೆರಿಟ್ 3944 ಇದೆ, 3944 ಇದೆ, ರೈಟ್. ಸೊ ಇಲ್ಲಿ ನಾನು ರೌಂಡ್ 1 ಅಂತ ಹಾಕಿದ್ದೀನಿ, ಮಾಕ್ ಅಲಾಟ್ಮೆಂಟ್ ಅಂತ ಹಾಕಿ. ಮಾಕ್ ಅಲಾಟ್ಮೆಂಟ್ 3944 ಕಾಣಿಸ್ತಾ ಇದೆ ಇಲ್ಲಿ, 3944 ಅಂತೇಳಿ. ಇಲ್ಲೂ ಕೂಡ 3944 ಇದೆ ನೋಡಿ. ಅಂದರೆ ಈ ಒಂದು ಶೀಟ್ಸ್ ಏನಿದೆ ನಾವು ಕೊಡುವಂಥ ಇನ್ಫಾರ್ಮೇಷನ್ ಎಕ್ಸಾಕ್ಟ್ ಪರ್ಫೆಕ್ಟ್ ಇದೆ ಅಂತ ಮೀನಿಂಗು, ರೈಟ್. ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇಲ್ಲಿ 72 ಸೀಟ್ಸ್ ಅಲಾಟ್ ಆಗಿದೆ. ಸೊ ನಾನು ಮಾಕ್ ಅಲಾಟ್ಮೆಂಟ್ ತೊಗೊಳ್ಳೋದಿಲ್ಲ, ಈಗ ಮೆಡಿಕಲ್ ರೌಂಡ್ 1 ತೊಗೊಳ್ಬಿಡೋಣ ಅಂತ. ಸಿ 72 ಸೀಟ್ಸ್ ಅಲಾಟ್ ಆಗಿದೆ. ಸಿ ಸೀಟ್ಸ್ ನಿಮ್ಗೆ ನೋಡ್ತಾ ಹೋಗಿರಿ. 685 ನೋಡಿ ಆಲ್ಮೋಸ್ಟ್ 620ವರೆಗೆ ಅಲಾಟ್ ಆಗಿದೆ. 685 620ವರೆಗೂ ಕೂಡ ಅಲಾಟ್ ಆಗಿದೆ. ಯು ಕ್ಯಾನ್ ಸಿ ದ್ಯಾಟ್. 625 620, 685 620. ಅಂದರೆ ನೀವು ಜನರಲ್ ಮೆರಿಟ್ ಇದ್ದು 620ವರೆಗೆ ಇದ್ದರೂ ಕೂಡ ಲಾಸ್ಟ್ ಇಯರ್ ನಿಮಗೆ ಸೀಟ್ ಸಿಕ್ಕಿತ್ತು, ಎಲ್ಲಿ? ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ. ಸೊ ಈ ರೀತಿ ಅನಲೈಸ್ ಮಾಡ್ತಾ ಹೋಗಿ. ಸೊ ಈ ರೀತಿ ನೀವು ಬೇಕಾದ ಕಾಲೇಜ್ ತೊಗೋಬೋದು, ಎಲ್ಲ ಕಾಲೇಜನ್ನು ನೋಡ್ತಾ ಹೋಗಿ.
ಸೊ ಮತ್ತೆ ನನ್ನ ಕ್ವಶನ್ ಕೇಳಬೇಡಿ, ಸರ್ ನಂದು ಇಷ್ಟಿದೆ ಇಷ್ಟಾಗಬೇಕು. ನಿಮಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಕರೆಕ್ಟಾಗಿ ಈ ವಿಡಿಯೋನ ಇನ್ನೊಂದು ಸಾರಿ ನೋಡಿರಿ, ಅರ್ಥ ಆಗಿಲ್ಲ ಅಂದರೆ ಬಹಳ ಸಿಂಪಲ್ ಇದೆ. ಇದ್ರ ಲಿಂಕನ್ನು ಕೊಟ್ಟಿರ್ತೀನಿ, ಇಲ್ಲಿ ನಿಮಗೆ ಬೇಕಾದ್ದು ಹಾಕ್ಕೋಬೋದು ನೀವು. ಹೌದಾ, ನಿಮ್ಗೆ ಗೊತ್ತಾಗ್ಬಿಡ್ತದೆ. ಈಗ ರೌಂಡ್ 2 ಅಂತ ಹಾಕ್ತೀನಿ ನೋಡಿ, ಈ ನಂಬರ್ ನೆನ್ಪಿಟ್ಕೊರಿ, 4024 ಇದೆ. ಹೌದಾ, ರೌಂಡ್ 2 ನೋಡಿ, ರೌಂಡ್ 2ದಲ್ಲಿ 5709 ಆಯಿತು. ಅಂದರೆ ಮೀನಿಂಗ್ ಏನು, ಒಂದಷ್ಟು ಸ್ಟೂಡೆಂಟ್ಸು ರೌಂಡ್ 1ದಲ್ಲಿ ಸಿಕ್ಕೋರು ಬಿಟ್ಟು ಹೋಗಿದ್ದಾರೆ. ನಂಬರ್ ಆಫ್ ಸೀಟ್ಸ್ ಏನು ಡಿಫ್ರೆನ್ಸ್ ಆಗೋದಿಲ್ಲ. ರೌಂಡ್ 2ದಲ್ಲಿ ಬಿಟ್ಟು ಹೋಗಿದ್ದಾರೆ ಅಂದರೆ ರೌಂಡ್ 2 ಬರಬೇಕಾದ್ರೆ ಅವರಿಗೇನೋ ಬೇರೆ ಒಂದು ಸೀಟ್ ಸಿಕ್ತು, ಅಥವಾ ಬೇರೆ ಒಂದು ರಾಜ್ಯದಲ್ಲಿ ಸಿಕ್ಕಿರ್ಬೋದು. ಇಲ್ಲ ಅಂತಂದರೆ JEE ಬರೆದಿರ್ತಾರೆ ಇದ್ರ ಜೊತೆ, ಯಾವುದಾದ್ರೂ IITಸಲ್ಲಿ ಕಾಲೇಜ್ ಕ್ಲಾಸ್ ಸಿಕ್ಕಿರ್ಬೋದು, ಅಥವಾ NITದಲ್ಲಿ ಸಿಕ್ಕಿರ್ಬೋದು. ಹೀಗೆ ಅವರೊಂದು ಪ್ರಿಫರೆನ್ಸ್ ಮೇಲೆ ಗೊತ್ತಿರಲಿ. ಸೊ ಇಲ್ಲೂ ಕೂಡ ಯು ಕ್ಯಾನ್ ಸಿ ದಟ್ 671 ಆಗಿಬಿಡ್ತಿಲ್ಲಿ. ಹೌದಾ, ನಾ ಹೇಳಿದ್ದಲ್ಲ 671ನಿಂದ 610ಗೆ ಬಂತು, ಇಲ್ಲಿ 610ಗೆ ಬಂತು. ಕರೆಕ್ಟಾ? ಸೊ ಅದೇ ಇಲ್ಲಿ ಆದರೆ ಎಷ್ಟಿತ್ತು ನೋಡಿ, ಇನ್ನೊಂದು ಸರಿ ತೋರಿಸ್ತೀನಿ. ಮೆಡಿಕಲ್ ರೌಂಡ್ 1ದಲ್ಲಿ ಅಂದರೆ ರೌಂಡ್ 1ದಲ್ಲಿ ಸೀಟ್ ಸಿಗಲಿಲ್ಲ ಅಂತ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಗೊತ್ತಿರಲಿ. ಸೊ ಇಲ್ಲಿ 685 680 ಇತ್ತು. ಹೌದಾ, ಸೊ ಇಲ್ಲಿ ನೋಡಿ 671 ಸ್ಟಾರ್ಟ್ ಆಯಿತು. ಹಾಗಾದ್ರೆ 671 ವರುಣ್ ಅನ್ನೋ ನೋಡೋಣಂತೆ. ಸೊ 670 ಇಲ್ಲೇ ಇದ್ದಾನೆ ಅವನು. ಹೌದಾ, ಅಂದರೆ ದ ಮೀನಿಂಗ್ ಈಸ್ ದ್ಯಾಟ್ ಮೇಲ್ಗಡೆ ಇರುವಂಥ 685 680 ಬೆಸ್ಟ್ ಸ್ಕೋರ್ ಚಲೋ ಇರೋದಕ್ಕೆ, ಬೇರೆ ಯಾವುದೋ ಒಂದು ಕಾಲೇಜಲ್ಲಿ ಸಿಕ್ಕಿರೋದಕ್ಕೆ, ಸೊ ಏಮ್ಸ್ ಸಿಕ್ಕಿರ್ಬೋದು. ಪ್ರೊಬೆಬಲಿ ಏಮ್ಸಲ್ಲಿ ಕಾಲೇಜ್ ನಾವು MBBS ಮಾಡಬೇಕಂತೇಳಿ ಅಲ್ಲಿ ಹೋಗಿರ್ಬೋದು. ಸೊ ಚಾನ್ಸಸ್ ಆರ್ ದೇ. 671 ಅಂತ ಇದೆ. ಅದರ ಲಾಸ್ಟ್ ಕಟ್ ಆಫ್ ನೋಡಿ, ಇಲ್ಲಿ 620 ಇದೆ. ಹೌದಾ, 620. ಆದರೆ ಇಲ್ಲಿ ನೋಡಿ ಲಾಸ್ಟ್ ಕಟ್ ಆಫ್ 610. ಅಂದರೆ ಇಲ್ಲಿ ಎಷ್ಟು ಜನರಿಗೆ ಜಾಸ್ತಿ ಆಯ್ತು ನೋಡಿ, ಇಲ್ಲಿ 620 ಇವನು ಹೀಗೆ ಇದೆ, ನೇತ್ರ ಸೀನಿಯರ್ 620 CHV ಸಾಯಿ ರೇವಂತ್ ಅಂತ ಇದೆ. ಇಲ್ಲಿ ನೋಡೋಣ. ಸಾಯಿ ರೇವಂತ್ ಎಲ್ಲಿದ್ದಾನೆ ನೋಡಿ, ಸಿಟಿಯಲ್ಲಿ ಸಾಯಿ ರೇವಂತ್ ಈಸ್ ದೇರ್ ಇನ್ 50th ನಂಬರ್, ಸೀರಿಯಲ್ ನಂಬರ್, ರೈಟ್. ಸೊ ಅಂದರೆ ಇಷ್ಟು ಜನರಿಗೆ ಮತ್ತೆ ಸೀಟ್ ಸಿಕ್ತವರಿಗೆ, ಇಷ್ಟು ಸೀಟ್ಸು ಮತ್ತೆ ಅಲಾಟ್ ಆಯಿತು ನೋಡಿ. ಅಂದರೆ ನೀವು ಯಾವುದಕ್ಕೂ ಕಾನ್ಫಿಡೆನ್ಸ್ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಕ್ಸಾಕ್ಟ್ ಏನಾಯ್ತು ಲಾಸ್ಟಿಗೆ 610ನಿಂದ 671ವರೆಗೆ ಕಾಲೇಜ್ ಸೀಟ್ಸ್ ಸಿಕ್ಕಿದೆ. ಸೊ ಈ ರೀತಿ ನಿಮ್ಮ ಸ್ಕೋರನ್ನು ನೋಡ್ಕೊಳ್ಳಿ, ಯಾವ ರೇಂಜ್ ಒಳಗೆ ಬರ್ತದ ಅಂತ ನೋಡ್ಕೊಳ್ಳಿ. ಇನ್ನೊಂದು ಎಕ್ಸಾಂಪಲ್ ನೋಡ್ಕೊಳ್ಳೋಣಂತೆ. ದಿಸ್ ಐ ವಿಲ್ ಶೋ ಯು ವೆರಿ ಪ್ರೌಡ್ಲಿ. ಐ ವಿಲ್ ಸೇ ದ್ಯಾಟ್ ನನ್ನ ಸ್ಟೂಡೆಂಟು ಸುಷ್ಮಿತಾ ಅನ್ನೋದು ತೋರಿಸ್ತೀನಿ ನಿಮಗೆ. ಕರೆಕ್ಟಾ? ಸೊ ಇಲ್ಲಿ ನೋಡಿ, ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಈ ವರ್ಷ ಕಾಲೇಜಲ್ಲಿ ಕಲಿತಾ ಇದ್ದಾಳೆ. ಸೊ ಇದರಲ್ಲಿ ತೋರಿಸ್ತೀನಿ ನಿಮಗೆ ವಿತ್ ಎಕ್ಸಾಂಪಲ್. STG ಅವಳು ST ಜನರಲ್ ಅವಳದು, ರೈಟ್. ಸೊ ಹಿಯರ್ ಯು ಕ್ಯಾನ್ ಸಿ ಮೆಡಿಕಲ್ ರೌಂಡ್ 1 ಅಂತ ಇದೆ, 3 ಸೀಟ್ ಇದೆ ಅಲ್ಲಿ. ಹೌದಾ, ಐ ವಿಲ್ ಶೋ ಯು ದ್ಯಾಟ್. ಸುಷ್ಮಿತಾ ತೊಂಡಿಹಾಳ್ ಅಂತ ಏನು ಕಾಣ್ತಾ ಇದೆ ನಿಮಗೆ, ಶೀ ಈಸ್ ಅವರ್ ಸ್ಟೂಡೆಂಟ್, ಶೀ ಈಸ್ ಮೈ ಸ್ಟೂಡೆಂಟ್ ಇನ್ ಮೈ ಕಾಲೇಜ್. ಸೊ 572 ನೀಟ್ ಸ್ಕೋರ್ ಆಗಿತ್ತು ಅವಳದು. ಲಾಸ್ಟ್ ಇಯರ್ 572 ಸ್ಕೋರ್ ಆದಾಗ ಸೊ STದೊಳಗೆ ಅವಳಿಗೆ ಸೀಟ್ ಸಿಕ್ಕಿತ್ತು. STC ಇದೇ ಜನರಲ್ ಮೆರಿಟ್ ಆಗಿದ್ದರೆ ಅವಳಿಗೆ ಸಿಗ್ತಿರಲಿಲ್ಲ, 610 ಲಾಸ್ಟ್ ನಿಂತಿತ್ತು. ಹೌದಾ, ಸೊ 572 STದೊಳಗೆ ಸೀಟ್ ಸಿಕ್ಕಿದೆ. 572 ಬೆಂಗಳೂರು ಮೆಡಿಕಲ್ ಕಾಲೇಜೊಳಗೆ ಸೀಟ್ ಸಿಗಬೇಕು ಅಂತಂದರೆ ಸೊ 550 ಎಬೋವ್ ಅಂತೂ ಮಾಡಲೇಬೇಕು, ರೈಟ್. ಸೊ ಅದರೊಳಗೆ ಮತ್ತು 550 ಮೇಲೆ ಎಷ್ಟು ಜನ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಒಂದು ರಫ್ ಐಡಿಯಾ ಇರಲಿ, ಅಂದರೆ ಕಾನ್ಫಿಡೆನ್ಸ್ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಳು ನನ್ನ ಸ್ಟೂಡೆಂಟು ಸುಷ್ಮಿತಾ ಎನ್ ತೊಂಡಿಹಾಳ್, ನಮ್ಮ ಕಾಲೇಜಿಗೆ ಟಾಪರ್ ಲಾಸ್ಟ್ ಇಯರ್. ಸೊ 572 ಮಾಡಿದ್ಲು ನೀಟ್ ಸ್ಕೋರು. ಸೊ ಲೈಕ್ ದಿಸ್. ಇದೇ ರೀತಿ ಇದು ನಿಮಗಷ್ಟು ಹೆಲ್ಪ್ ಆಗೋದಿಲ್ಲ. ಇದು ಯಾಕೆ ಅಂತಂದ್ರೆ ನಿಮಗೆ ಹೆಲ್ಪ್ ಆಗೋದು ಓನ್ಲಿ ನಿಮಗೆ ಯಾವ್ಯಾವ ಕಾಲೇಜ್ ಅಂತ ಗೊತ್ತಾಗ್ತದೆ. ಸೊ ಮತ್ತು ನಿಮ್ಮ ರ್ಯಾಂಕಿಂಗ್ ಅನೌನ್ಸ್ ಆದಮೇಲೆ ಇದು ಹೆಲ್ಪ್ ಆಗ್ಬೋದು. ರ್ಯಾಂಕಿಂಗ್ ಅನೌನ್ಸ್ ಆದಮೇಲೆ ನಿಮಗೆ ಹೆಲ್ಪ್ ಆಗ್ಬೋದು. ಸೊ ಈಗ ಬೇರೆ ಕಾಲೇಜ್ ತೊಗೊಳ್ಳೋಣಂತೆ. ಬೇರೆ ಕಾಲೇಜ್ ಯಾವ್ದು ತೊಗೊಳ್ಳೋಣಂತೆ, ಹುಬ್ಳಿ. ಐ ಆಮ್ ಫ್ರಮ್ ಹುಬ್ಳಿ. ಅದಕ್ಕೆ ಏನು ಮಾಡ್ತೀನಿ, ಹುಬ್ಳಿದು ಕಾಲೇಜ್ ತೊಗೊಳ್ಳಲ್ಲ. ಸೊ ಕಿಮ್ಸ್ ಹುಬ್ಳಿ ತೊಗೊಳ್ಳೋಣಂತೆ, ರೈಟ್. ಕಿಮ್ಸ್ ಹುಬ್ಳಿ ವಿಲ್ ಟೇಕ್. ಕಿಮ್ಸ್ ಹುಬ್ಳಿ. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹುಬ್ಳಿ ಅಂತ ಇದೆ. ಹೌದಾ, ಸೊ ದ್ಯಾಟ್ ಐ ವಿಲ್ ಟೇಕ್. ನೋ ಯು ಕ್ಯಾನ್ ಸಿ ಒನ್ಸ್ ಅಗೇನ್ 1G ಅಂತ ಇದೆ ನೋಡೋಣ, 34,533 ಅಂತೆ. ಸೊ ಕಾಲೇಜ್ ಚೇಂಜ್ ಮಾಡಿ. ಸೊ ಕರ್ನಾಟಕ ಮೆಡಿಕಲ್ ಕಾಲೇಜ್ ಅಂತ ಇದೆ, K. ಎಸ್, ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ವಿದ್ಯಾನಗರ್ ಹುಬ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ 1G ಅಂತೇಳಿ ಹಾಕಿ. ಎಸ್, 1G ಅಂತೇಳಿ ಹಾಕಿ. ಸೊ ಇಲ್ಲಿ ಮಾಕ್ ಅಲಾಟ್ಮೆಂಟ್ ಅಂತ, ಅಂದರೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ ನನ್ನ ಹತ್ರ ಶೀಟ್ ಇರೋದಕ್ಕೆ ಅದನ್ನು ತೋರಿಸ್ತೀನಿ. 34533 ಅಂತ ಇದೆ. ಹೌದಾ, 34533 ಇಲ್ಲಿ ನೋಡಿ, 34533 ಕಾಣಿಸ್ತಾ ಇದೆಯಾ, 34533 ವಿಚ್ ಮೀನ್ಸ್ ಇಟ್ ಈಸ್ ಕರೆಕ್ಟ್. ನಿಮಗೆ ಇದು ಹೆಲ್ಪ್ ಆಗೋದಿಲ್ಲ. ಈಗ
ಗೋ ಬ್ಯಾಕ್ ಹಿಯರ್. ಸಿ ಅಲಾಟೆಡ್ ಸೀಟ್ಸ್ ನೋಡಿ, ಅಲಾಟೆಡ್ ಸೀಟ್ಸ್ ಏನಿದೆ 553, 527ವರೆಗೂ ಸಿಕ್ಕಿದೆ ನಿಮಗೆ. 553ಇಂದ 527ವರೆಗೂ ಸಿಕ್ಕಿದೆ, ಗೊತ್ತಿರಲಿ. ಸೊ ಇವು 4 ಸೀಟ್ಸ್ ಅಲಾಟ್ ಆಗಿತ್ತು ಲಾಸ್ಟ್ ಇಯರ್, ಹೀಗೆ ರೈಟ್. ಸೊ ಅದೇ ಟೈಪು ಇದರೊಳಗೆ ನಿಮ್ಗೆ ಯಾವ್ದು ಬೇಕಾದರೂ ಈಗ ಎಸ್ ಟಿ ನೋಡೋಣಂತೆ, ಎಸ್ ಟಿ ಜಿ ಬೇಡ, ಎಸ್ ಸಿ ಜಿ ನೋಡೋಣಂತೆ. ಇಫ್ ಯು ಆರ್ ಫ್ರಮ್ ಎಸ್ ಸಿ ಆ್ಯಂಡ್ ಎಚ್ ಅಂದರೆ ಹೈದರಾಬಾದ್ ಕರ್ನಾಟಕ, ಅಲ್ಲಿ ಏನಾದ್ರು ಸೀಟ್ ಇದೆ ನೋಡೋಣಂತೆ. ಎಸ್ ಸಿ ಎಚ್ ಸಿ 2 ಸೀಟ್ ಕೊಟ್ಟಿದ್ದಾರೆ ಇದಕ್ಕೆ, ಹೌದಾ. ಎಸ್ ಸಿ ಎಚ್ ಅಂದರೆ ಹೈದರಾಬಾದ್ ಕರ್ನಾಟಕ ಮಾಕ್ ಅಲಾಟ್ಮೆಂಟ್. ಸಿ ಸೀಟ್ಸ್ ನೋಡಿ 547 ಇದ್ರೂ ಸಿಕ್ಕಿದೆ ನೋಡಿ, 447 ಇದ್ರೂ ಕೂಡ ನಿಮಗೆ ಸಿಕ್ಕಿದೆ. ಸೊ 447 ಇರುವಂಥ ಸ್ಟೂಡೆಂಟ್ಸಿಗೂ ಕೂಡ ಸಿಕ್ಕಿದೆ, ಗೊತ್ತಿರಲಿ ರೈಟ್. ಲೈಕ್ ದಿಸ್ ನಿಮ್ಗೆ ಯಾವುದು ಬೇಕೋ ಹಾಕ್ಕೊಳ್ಳಿ, ನಿಮ್ಗೆ ಯಾವುದೇ ಒಂದು ಇದು ಬೇಕಂದ್ರೂ ಹಾಕ್ಕೋಬೋದು. ಸೊ ರೈಟ್. ಸೊ ಆದರೆ ಆ ಕಾಲೇಜಲ್ಲೇ ಆ ಸೀಟ್ಸ್ ಇರಬೇಕು. ಇಲ್ಲಿ ನೋಡಿ, ಆ ಕಾಲೇಜಲ್ಲಿ 1K ಇಲ್ಲ, ಇಲ್ಲಿ 2B ಕನ್ನಡ ಮೀಡಿಯಮ್ ಇಲ್ಲ ಸೀಟ್ಸು. ಸೊ ಅದಕ್ಕೆ ನೀವು ಹಾಕ್ಕೊಳ್ಳಿಕ್ಕೆ ಬರೋದಿಲ್ಲ, ಅದನ್ನು ಬಿಟ್ಟರೆ ಬೇರೆದೆಲ್ಲ ಹಾಕ್ಕೋಬೋದು ನೀವು, ರೈಟ್. ಸೊ ಈಗ ಯಾವುದಾದ್ರೂ ಹಾಕ್ಕೊಳ್ಬೋದು. ಸೊ ಲೈಕ್ ದಿಸ್ ಯು ಕ್ಯಾನ್ ಚೆಕ್. ಈಗ ಇಫ್ ಯು ಆರ್ ಫ್ರಾಮ್ ಗುಲ್ಬರ್ಗ ESI ಮೆಡಿಕಲ್ ಕಾಲೇಜ್ ಅಂತ ಇದೆ, ಹೌದಾ, ಗುಲ್ಬರ್ಗ, ಅಲ್ಲಿ ಚೆಕ್ ಮಾಡೋಣಂತೆ, ರೈಟ್. ಸೊ ಇದರೊಳಗೆ ಹೈದರಾಬಾದ್ ಕರ್ನಾಟಕ ಸೀಟ್ಸ್ ತೋರಿಸ್ತೀನಿ ನೋಡಿ ನಿಮಗೆ. ಹೈದರಾಬಾದ್ ಕರ್ನಾಟಕ ಸೀಟ್ಸನ್ನು ತೋರಿಸ್ತೀನಿ. ಸಿ ಹಿಯರ್ 1K ಹೈದರಾಬಾದ್ ಕರ್ನಾಟಕ, ರೈಟ್. ಸೊ 1K ಹೈದರಾಬಾದ್ ಕರ್ನಾಟಕ ಸೀಟ್ಸ್ ಇಲ್ಲ ಇಲ್ಲಿ, ಫೈನ್. 2A ಹೈದರಾಬಾದ್ ಕರ್ನಾಟಕ, ಸಿ 2 ಸೀಟ್ ಇದೆ. 2A ಹೈದರಾಬಾದ್ ಕರ್ನಾಟಕ, ರೈಟ್. ಸೊ ಅದೇ ಟೈಪ್ ನಿಮಗೆ GM ಅಲ್ಲಿ ಹೈದರಾಬಾದ್ ಕರ್ನಾಟಕ ಇದೆ ನೋಡೋಣಂತೆ. ಸಿ GM ಅಲ್ಲಿ ಹೈದರಾಬಾದ್ ಕರ್ನಾಟಕ, ಸಿ 10 ಸೀಟ್ಸ್ ಇದೆ, ಹೌದಾ. GM ಅಲ್ಲಿ ಹೈದರಾಬಾದ್ ಕರ್ನಾಟಕ 10 ಸೀಟ್ಸ್ ಇದೆ. ಸೊ ಆ 10 ಸೀಟ್ಸ್ ಒಂದ್ಸಲ ನೋಡ್ಕೊಂಡು ಬರೋಣಂತೆ. ಸಿ 489ಇಂದ 469ವರೆಗೂ ಕೂಡ ನಿಮಗೆ ಗುಲ್ಬರ್ಗದಲ್ಲಿ ಸೀಟ್ ಸಿಕ್ಕಿದೆ. 489ಇಂದ 469ವರೆಗೆ. ಸೊ ಗುಲ್ಬರ್ಗದಲ್ಲಿ ಸೀಟ್ ಸಿಕ್ಕಿರೋಂಥ ಸ್ಟೂಡೆಂಟ್ಸ್ ಅಲಾಟ್ಮೆಂಟ್ ಇದು 100% ಫಿಕ್ಸ್ಡ್ ಇದು. ರಿಮೆಂಬರ್ ಅಂದರೆ ಆಲ್ಮೋಸ್ಟ್ ಫೈನಲ್ ಆಗಿ ತೊಗೊಂಡೋರಂಥ ಹೆಸರಿದು, ಫೈನಲ್ ಆಗಿ ಅಲ್ಲಿ ಮೆಡಿಕಲ್ ಮಾಡ್ತಿರೋ ಅಂಥ ಸ್ಟೂಡೆಂಟ್ಸ್ ಹೆಸರಿದು, ಗೊತ್ತಿರಲಿ, ರೈಟ್. ಸೊ ಒನ್ ಆಫ್ ದ ಓಲ್ಡೆಸ್ಟ್ ಒನ್ ಬೀದರ್ ಎಲ್ಲರೂ ಕಾಣ್ತಾ ಇದೆ ನೋಡಿ. ಸೊ ಓಲ್ಡೆಸ್ಟ್ ಮೆಡಿಕಲ್ ಕಾಲೇಜ್ ಇನ್ ಕರ್ನಾಟಕ. ಎಸ್, ಬೀದರ್ ಎಲ್ಲೂ ಕಾಣಿಸ್ತಾ ಇಲ್ಲ. ನಮ್ಮ ಟೈಮನ್ನು ವೇಸ್ಟ್ ಮಾಡೋದು ಬೇಡ. ಸಿ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ತೋರಿಸ್ತೀನಿ ನಾನು. ಇಫ್ ಯು ಆರ್ ಫ್ರಮ್ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನೋಡಿ, ರೈಟ್. ಸೊ ಇಲ್ಲಿ ಬಂದಾಗ ಯು ಕ್ಯಾನ್ ಸಿ ದ್ಯಾಟ್ ನೀವು ಇಲ್ಲಿ ಜನರಲ್ ಮೆರಿಟ್ ಅಂತ ಹಾಕ್ತೀನಿ, ಮಾಕ್ ಅಲಾಟ್ಮೆಂಟ್ ಅಂತ ಇದೆ. 44 ಸೀಟ್ಸ್ ಅಲೋ ಆಗಿದೆ. ಸಿ 44 ಸೀಟ್ಸ್ ಅಲಾಟ್ ಆಗಿದೆ. 584ಇಂದ 541ವರೆಗೂ ಆಗಿದೆ. ಇದು ಜನರಲ್ ಮೆರಿಟ್. 584ಇಂದ 541ವರೆಗೂ ಆಗಿದೆ, ಲೈಕ್ ದಿಸ್. ಸೊ ನೀವು ಯಾವುದೇ ಬೇಕಾದರೂ ನೋಡ್ಕೊಳ್ತಾ ಹೋಗ್ಬೋದು. ಪ್ರತಿಯೊಂದನ್ನು ನಾನು ಇಲ್ಲಿ ತೋರಿಸೋದಿಲ್ಲ, ಇಟ್ ಈಸ್ ಆಫ್ ಟೈಮ್ ವೇಸ್ಟ್. ಯಾಕಂದರೆ ನಿಮ್ಮ ಕಾಸ್ಟ್ ನನಗೆ ಗೊತ್ತಿಲ್ಲ. ಸೊ ನಿಮ್ಮ ಕಾಸ್ಟ್ ಪ್ರಕಾರ ನೋಡ್ಕೊಳ್ತಾ ಹೋಗ್ರಿ. ಸೊ ಇಲ್ಲಿ BMC BMC ಆದರೆ ಏನಂತ ಇಲ್ಲ ಇಲ್ಲಿ. ಸೊ ನಿಮ್ಮ ಕ್ಯಾಟಗರಿ ಹಾಕ್ಕೋತಾ ಹೋಗ್ರಿ. ಈಗ ಡೆಂಟಲ್ ಒಂದು ನೋಡ್ಬೋಣಂತೆ, ಡೆಂಟಲ್. ಸೊ ಡೆಂಟಲಲ್ಲಿ ಯಾವ್ದು ತೊಗೊಳ್ಳಲ್ಲಿ? ಸಿ ಡೆಂಟಲ್ ವಿಲ್ ಸಿ ಒನ್ ಕಾಲೇಜ್. ಐ ವಿಲ್ ಶೋ ಯು ದಿಸ್, ರೈಟ್. ಡೆಂಟಲ್ ವಿಲ್ ಸಿ, ರೈಟ್. ಮಂಗಳೂರು, ಎಸ್, ಬೆಂಗಳೂರು ನೋಡೋಣಂತೆ. ಸಿ ಕೊಡಗು ಇಲ್ಲಿ MBBS ಆಯ್ತು ಇದು, ರೈಟ್. ಡೆಂಟಲಲ್ಲಿ ಬೆಂಗಳೂರು. ಸೊ ಬೆಂಗಳೂರಲ್ಲಿ ಬಹಳಷ್ಟು ಕಾಲೇಜ್ ಇದೆ ಡೆಂಟಲ್. ಸಿ ಹಾಸನಾಂಬ ಡೆಂಟಲ್ ಕಾಲೇಜ್, ಹಾಸನ್ ನೋಡೋಣಂತೆ, ರೈಟ್. ಹಾಸನಾಂಬ ಡೆಂಟಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್, ಹಾಸನ್, that will see. I will show you this one example. Yes, that one example I will show you. Now you can see. So ಇದರೊಳಗೆ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಈ ಕಾಲೇಜಲ್ಲಿ 1G ಸೀಟ್ಸ್ ಇಲ್ಲ, 1R ಸೀಟ್ಸ್ ಇದೆ, ಹೌದಾ. 1R ಸೀಟ್ಸ್ ನೋಡೋಣಂತೆ. 1R H. What is the name of the college? Sri Hasanamba. So I have to show you yes here.
Yes, Dental College, Hassan, right? So here I will show you 1R seats nodante. First rural, category 1 rural. So and here BDS government, and here mock allotment. See, 175,164, only one seat allotted. 175,164, only one seat allotted. See, one seat. ಅದರದ್ದು ನೋಡ್ರಿ ಒಂದು ನೋಡಿ 359. ಸೊ ಹರ್ಷಿತಾ ಸ್ಕೋರ್ ವಾಸ್ 359. ಹಿ ಹ್ಯಾಸ್ ಗಾಟ್ BDS ಗೌರ್ಮೆಂಟ್. ಸಿ ಅಂದರೆ ಪಾಸಿಬಿಲಿಟಿ ಇದೆ ನಿಮ್ಮದು 359 ಸ್ಕೋರ್ ಆದರೂ ಕೂಡ ಇಫ್ ಯು ಆರ್ ಹ್ಯಾವಿಂಗ್ ದ ಕಾಸ್ಟ್ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್. GM ನೋಡೋಣಂತೆ. ಸೊ GM ಸಿ 4 ಸೀಟ್ಸ್ ಅಲಾಟ್ ಆಗಿದೆ, ಹೌದಾ? 4 ಸೀಟ್ಸ್ ಮಾಕ್ ಅಲಾಟ್ಮೆಂಟಲ್ಲಿ. ಸಿ 432 to 416, 432 to 416 ಅಲಾಟ್ ಆಗಿದೆ. ಅಂದರೆ ಯು ಆರ್ ಗೋಯಿಂಗ್ ಟು ಗೆಟ್ ಡೆಂಟಲ್ ಇನ್ ದ್ಯಾಟ್ ಕೇಸ್. ಸೊ ಇಫ್ ಯು ಆರ್ ಫ್ರಮ್ ST ಆರ್ SC ಜನರಲ್ ನೋಡೋಣಂತೆ, ರೈಟ್? ಸೊ 1 ಸೀಟ್ ಅಲಾಟ್ ಆಗಿದೆ, 1 ಸೀಟ್. ಎಷ್ಟು? 337 ಸೀಟ್. ನೋಡಿ 337 ಕೂಡ ಸೊ ಈ ಕಾಲೇಜಲ್ಲಿ ಡೆಂಟಲ್ ಸಿಕ್ಕಿದೆ. ಸೊ ಲೈಕ್ ದಿಸ್ ರಿಮೆಂಬರ್, ಯು ಕ್ಯಾನ್ ಈಸಿಲಿ select any of the college what you want, and you will come to know what is your ಕಂಡೀಷನ್. ನಾವು ಅಂದರೆ ನಿಮ್ಮ ಒಂದು ಕಂಡೀಷನ್ ಪ್ರಕಾರ ನಿಮ್ಮ ಮಾರ್ಕ್ಸ್ ಆಲ್ರೆಡಿ ನೋಡಿರ್ತೀನಿ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ. ಯಾಕಂದರೆ NTA ಎಕ್ಸಾಕ್ಟ್ ಆನ್ಸರ್ನ ಇನ್ನೂ ರಿಲೀಸ್ ಮಾಡಿಲ್ಲ. ಅದನ್ನು ಮಾಡೋ ತನಕ ಸ್ವಲ್ಪ ಅದನ್ನೆಲ್ಲ ನೋಡಿಕೊಂಡು ಸೊ ವಿಲ್ ಕಮ್ ಟು ನೋ. ಅಂದರೆ ಇದರಿಂದ ನಿಮಗೊಂದು ಐಡಿಯಾ ಸಿಗ್ತದೆ ವಾಟ್ ವಿ ಕ್ಯಾನ್ ಡೂ ಅಂಥೇಳಿ, ರೈಟ್? ಸೊ ಇಷ್ಟು ಇವತ್ತಿನ ವಿಡಿಯೋದು. ಸೊ ಕರೆಕ್ಟಾಗಿ ನೋಡಿ, ಮೊದಲಿಂದ ನೋಡಿ, ಹೇಗಂತ ನಾನು ಸ್ಟೆಪ್ ಟು ಸ್ಟೆಪ್ ತೋರಿಸಿದ್ದೀನಿ ಏನೇನು ಮಾಡಬೇಕು ಅಂಥೇಳಿ. ಆ ಟೈಪ್ ನಿಮ್ಮ ಒಂದು ಮೆಡಿಕಲ್ ಸ್ಕೋರಿಗೆ, ನಿಮ್ಮ ಒಂದು ನೀಟ್ ಸ್ಕೋರಿಗೆ ಯಾವ ಕಾಲೇಜ್ ಸಿಗ್ಬೋದು ಕರ್ನಾಟಕದಲ್ಲಿ ಅನ್ನೋದನ್ನು ಕರೆಕ್ಟಾಗಿ ಅನಲೈಸ್ ಮಾಡ್ತಾ ಹೋಗ್ರಿ. ಸೊ ವೆರಿ ಬೆಸ್ಟ್ ಕಟ್ ಆಫ್ ಅನಲೈಸರ್ ಅಂತ ಇದೆ, ಇದನ್ನು ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಇದ್ರಲ್ಲಿ ನಿಮಗೆ ಬೇಕಾದ್ರೆ 2018 ಬೇಕಾದರೂ ನೋಡ್ಬೋದು. ಸೊ ನಿಮಗೆ 2018 ಬೇಕಾ, ಏನು ಮಾಡಬೇಕು, ಇದನ್ನು ಕರೆಕ್ಟಾಗಿ ಸೊ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ನ್ಯೂ ಗೂಗಲ್ ವಿಂಡೋವನ್ನು ಓಪನ್ ಮಾಡಿ. ಸೊ ಹಿಯರ್ ಯು ಪೇಸ್ಟ್, ರೈಟ್? ಸೊ ಯು ಪೇಸ್ಟ್ ದ್ಯಾಟ್. ಸೊ ಯು ಕ್ಯಾನ್ ಸಿ ದ್ಯಾಟ್. ಪೇಸ್ಟ್ ಮಾಡಿದ ಮೇಲೆ ಇಲ್ಲಿ 2019 ಅಂತ ಏನಿದೆಯಲ್ಲ ಅದನ್ನು ರಿಮೂವ್ ಮಾಡಿ 18 ಅಂತ ಹಾಕಿ. ಯು ಪುಟ್ 18, ದೆನ್ ಎಂಟರ್. ಸಿ ಯು ಆರ್ ಗೋಯಿಂಗ್ ಟು ಗೆಟ್ ಕಟ್ ಆಫ್ ಅನಲೈಸರ್ ಫಾರ್ 18. ಸೊ 18th ಏನಾಗ್ತದೆ, ಸಿ ಯಾವುದಾರ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಮೆಡಿಕಲ್. ಇದ್ರದ್ದು PDF ನನ್ನ ಹತ್ರ ಇಲ್ಲ, ಬಟ್ ಹಿಯರ್ ಯು ಕ್ಯಾನ್ ಸಿ ಯುವರ್ ಮಾರ್ಕ್ಸ್ ಆಲ್ಸೋ. ಸೊ ಒನ್ಸ್ ಅಗೇನ್ ಬೆಂಗಳೂರು ಮೆಡಿಕಲ್ ಕಾಲೇಜ್ ತೋರಿಸ್ತೀನಿ, ರೈಟ್? ಸೊ ಆವಾಗ ನಾನು ನನ್ನ ಸ್ಟೂಡೆಂಟದು STGದಲ್ಲಿ ತೋರಿಸಿದ್ನಲ್ಲ ಅದನ್ನೇ ತೋರಿಸ್ತೀನಿ ಇನ್ನೊಂದು ಸಾರಿ. STGದಲ್ಲಿ STG ಸೆಲೆಕ್ಟ್ ಗೌರ್ಮೆಂಟ್ ಮಾಕ್ ಅಲಾಟ್ ಮೆಡಿಕಲ್ ರೌಂಡ್ 1, ರೈಟ್? ಸೊ ಇಲ್ಲೂ ಕೂಡ 4 ಸೀಟ್ಸ್ ಇತ್ತು, ಇಲ್ಲಿ 5 ಸೀಟ್ಸ್ ಇದೆ, ಫೈನ್. ಸಿ 542. ಸಿ ಲಾಸ್ಟ್ ಇಯರ್ 2018 ಕಟ್ ಆಫ್ ವಾಸ್ ಲೆಸ್ ಬಿಕಾಸ್ ಪೇಪರ್ ವಾಸ್ ಡಿಫಿಕಲ್ಟ್ 2018. ಅದಕ್ಕೆ ನೋಡಿ 465ಇಂದ 542 ಕೂಡ ಇದು ಸಿಕ್ಕಿದೆ. ಅಲ್ಲಿ ನಾನು ನಿಮಗೆ ತೋರಿಸಿದ್ದು ಸುಷ್ಮಿತಾ ಅನ್ನೋಳ ಸ್ಕೋರ್ 572 ಸೀಟ್ ಸಿಕ್ಕಿತ್ತು, 2ನೇ ಸೀಟು. ಬಟ್ ಇಲ್ಲಿ 542ಇಂದ 465 ಸೀಟ್ ಸಿಕ್ಕಿದೆ. ಯಾವಾಗ? 2018 ಅಲಾಟ್ಮೆಂಟಲ್ಲಿ. ಸೊ ಲೈಕ್ ದಿಸ್ ರಿಮೆಂಬರ್, ಯು ಕ್ಯಾನ್ ಸಿ ಕ್ರಾಸ್ ಚೆಕ್ 2018 ಅನಲೈಸರ್ ಆಲ್ಸೋ. ಬಟ್ ಐ ಡೋಂಟ್ ವಾಂಟ್, ಯಾಕಂದರೆ 2018 ಪೇಪರ್ ವಾಸ್ ಡಿಫಿಕಲ್ಟ್. ನನ್ನ ಒಂದು ಒಪಿನಿಯನ್ ಕೇಳಿದರೆ 2019 ಆ್ಯಂಡ್ 2020 ನೀವು ಬರೆದಿರುವಂಥ ಮೊನ್ನೆ ಪೇಪರು ಆಲ್ಮೋಸ್ಟ್ ಆಫ್ ಸೇಮ್ ಲೆವೆಲ್, ನಾಟ್ ದ್ಯಾಟ್ ಮಚ್ ಡಿಫರೆಂಟ್, ಆಲ್ಮೋಸ್ಟ್ ಆಫ್ ಈಸಿ ಲೆವೆಲ್ ಓನ್ಲಿ. ಅದಕ್ಕೆ ನನ್ನ ಒಂದು ಇಂಟೆನ್ಷನ್ ಅಂತ, ನನ್ನ ಒಂದು ಇಮ್ಯಾಜಿನೇಷನ್ ಅಂತಂದರೆ ಈ ವರ್ಷ ನಿಮ್ಮ ಒಂದು ಅಲಾಟ್ಮೆಂಟ್ ಭಾಳಷ್ಟು ಡಿಫರೆನ್ಸ್ ಆಗೋದಿಲ್ಲ ಅನ್ನೋದು. ಲೆಟ್ ಅಸ್ ಹೋಪ್ ದ್ಯಾಟ್ ವಿ ಕ್ಯಾನಾಟ್ ಅಸ್ಯೂಮ್ ನಾವು. ಲೆಟ್ ಅಸ್ ಹೋಪ್ ಫಾರ್ ದಿ ಬೆಸ್ಟ್, ರೈಟ್? ಸೊ ದಿಸ್ ಈಸ್ ರಿಮೆಂಬರ್, so whatever you are seeing, this is the very important video. Share to your friends. So subscribe to my channel and support. Thank you for watching. Have a nice